ಸೊ ಹಾಯ್, ಹೊಸ ವಿಡಿಯೋ ಹೊಸ ದಿನ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ, ಸ್ವಲ್ಪ ಹುಷಾರಿಲ್ಲ 3-3 ಡೇಸ್ ಇಂದ. ಸೊ ಅದಕ್ಕೆ ವಾಯ್ಸ್ ಅಷ್ಟಾಗಿ ಬರ್ತಿಲ್ಲ, ಆ ಕ್ಷಮಿಸಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೆ ವಾರ ಇದ್ರಿಂದ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನನ್ನ ಪಾಪುಗೂ ಸ್ನಾನ ಮಾಡಿಸಿ ಅವನಿಗೆ ಅಮ್ಮನ ಕೈಗೆ ಊಟ ಕೊಟ್ಟು ಅವ್ನು ಊಟ ಮಾಡ್ಸಿ ಅಂತ ಹೇಳ್ಬಿಟ್ಟು ನಾನು ಸ್ನಾನ ಮುಗಿಸ್ಕೊಂಡ್ ಬಂದೆ. ಸೊ ಫಸ್ಟ್ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಬಾಗ್ಲಿಗೆ ರಂಗೋಲಿ ಹಾಕೊಂತಾ ಇದ್ದೀನಿ. ಸ್ನಾನ ಆದ್ಮೇಲೆ ಆಲ್ಮೋಸ್ಟ್ ನಾನು ರಂಗೋಲಿ ಹಾಕೊಳ್ಳೋದು, ಯಾಕಂದ್ರೆ ಬಾಗಿಲು ಕೂಡ ಲಕ್ಷ್ಮಿ ಸ್ವರೂಪ ಅಲ್ವಾ. ಸೊ ಅದಾದ್ಮೇಲೆ ನಾನು ಸ್ನಾನ ಮುಗಿಸ್ಕೊಂಡೆ ಯಾವಾಗ್ಲೂ ಬಾಗ್ಲಿಗೆ ರಂಗೋಲಿ ಹಾಕೊಳ್ಳೋದು. ಅದಾದ್ಮೇಲೆ ಹೂವು ಕಿತ್ಕೊಳ್ಳೋಣ ಅಂತ ಬಂದೆ. ನಾನು ಆದಷ್ಟು ನಮ್ ತೋಟದಲ್ಲಿ ನಮ್ಮ ಗಿಡದಲ್ಲಿ ಬೆಳೆದಿರೋ ಹೂವನೇ ಪ್ರಿಫರ್ ಮಾಡೋದು. ಯಾಕಪ್ಪ ಅಂತ ಅಂದ್ರೆ ಆದಷ್ಟು ನೀವು ಕಾಸ್ಟ್ಲಿ ಹೂವ ತೆಗ್ದಿ ದೇವರಿಗೆ ಹಾಕೋದಕ್ಕಿಂತ ನಾವೇ ಬೆಳೆದು ನಾವೇ ಕಿತ್ತು ಹಾಕೋದು ತುಂಬಾ ಶ್ರೇಷ್ಠ. ಅದನ್ನ ನಾನು ನಂಬ್ತೀನಿ. ಸೊ ಅದಕ್ಕೆ ನಾನು ಜಾಸ್ತಿ ಕಾಸ್ಟ್ಲಿ ಆತರ ಏನು ನೋಡೋದಿಲ್ಲ. ಒಂದು ಚೆಂಡು ಹೂವ ಆಗ್ಲಿ ಅಥವಾ ದಾಸವಾಳನೇ ಆಗ್ಲಿ ನಿಮ್ ತೋಟದಲ್ಲಿ ಬಿಟ್ಟದ್ನ ನೀವು ದೇವರಿಗೆ ಅರ್ಪಿಸಕ್ಕೆ ಟ್ರೈ ಮಾಡಿ. ದೇವರಿಗೂ ತುಂಬಾ ಇಷ್ಟ ಆಗುತ್ತೆ. ನೀವು ಅಷ್ಟೇನೆ ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲಾದ್ರೂ ಜಾಗ ಇದ್ರೆ ಆದಷ್ಟು ನೀವು ಸಣ್ಣ ಪುಟ್ಟ ಗಿಡಗಳನ್ನ ನೆಟ್ಕೊಳ್ಳಕ್ಕೆ ಟ್ರೈ ಮಾಡಿ. ಮನೇಲೆ ಬೆಳೆದಂತ ಹೂವುಗಳನ್ನ ಹಾಕೋದಕ್ಕೆ ಟ್ರೈ ಮಾಡಿ. ನೀವುನು ಸಾಮಂತಿಗೆ ಆಗ್ಲಿ ಏನೇ ಆಗ್ಲಿ ನಾನು ಅಷ್ಟಾಗಿ ಏನು ಇಷ್ಟ ಪಡೋದಿಲ್ಲ. ಸೊ ನಾನು ಇವಾಗ ಚೆಂಡು ಹೂವುಗಳು ಬಿಟ್ಟಿದ್ದು ನಮ್ಮ ಹಿತ್ಲಲ್ಲೇನೆ, ಅದನ್ನೆಲ್ಲ ಕಿತ್ಕೊಂಡ್ ಬಂದು ದೇವರಿಗೆಲ್ಲ ಹಾಕಿ ಇವಾಗ ದೇವ್ರ ದೀಪನ ಹಚ್ಕೊಂತಾ ಇದ್ದೀನಿ. ನಾನು ಈ ವಿಡಿಯೋನಲ್ಲಿ ಬೆಂಡೆಕಾಯಿ ರೆಸಿಪಿನ ತೋರಿಸಿದೀನಿ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದೀರಿ, ಮೊದಲನೇ ಸಲ ನೋಡ್ತಾ ಇದೀನಿ ಅಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದು ನಮ್ಮಮ್ಮ ಅವನಿಗೆ ಊಟ ಮಾಡ್ಸಿದ್ರು. ನಾನು ಅದಕ್ಕೆ ಅವನಿಗೆ ಮಲಗಿಸ್ದೆ. ಇವಾಗ ಜಾತ ಬರ್ತಾ ಇದೆ ನೋಡಿ ಏನು ಒಂದು ಅರ್ಥ ಆಯ್ತಿಲ್ಲ. ಏನು ಕೇಳಿಸ್ತಿಲ್ಲ. ಈ ಜಾತ ನೋಡಿದ್ಮೇಲೆ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಯ್ತು. ನಾವು ಅಷ್ಟೇನೆ ನಮ್ಮ ಸ್ಕೂಲ್ಗಳಲ್ಲೂ ಈ ತರ ಜಾತ ಕರ್ಕೊಂಡು ಹೋಗ್ತಾ ಇದ್ರು. ಪಲ್ಸ್ ಪೋಲಿಯೋ ಆಗ್ಲಿ ಪ್ರತಿಯೊಂದಕ್ಕೂ ಗೌರ್ಮೆಂಟ್ ಸ್ಕೂಲ್ ಹುಡುಗರುಗಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅದೆಲ್ಲ ನೆನಪಾಯ್ತು. ಅವ್ರು ಹೇಳಿದ್ ಒಂದು ಅರ್ಥ ಆಗ್ತಾ ಇರ್ಲಿಲ್ಲ. ಸೊ ಅದೇನಪ್ಪ ಮಾಹಿತಿ ಅಂತ ಅಂದ್ರೆ SIR ಅಂದ್ರೆ ನಮ್ಮ ಮತ ನಮ್ಮ ಹಕ್ಕು ಅಂತ. ಇವಾಗ ಎಲ್ಲಾ ಕಡೆನೂ ಒಂದು ಫಾರ್ಮ್ ಗಳು ಕೊಡ್ತಾ ಇದಾರೆ. BLO ಬಂದು ಆ ಫಾರಂ ನಾವು ಫಿಲ್ ಮಾಡ್ಕೊಡ್ಬೇಕು. ನಮ್ಮ ಎಕ್ಸ್ಟ್ರಾ ಅಂದ್ರೆ ಯಾವ್ದಾದ್ರು ಫೇಕ್ ವೋಟರ್ ID ಇರುತ್ತಲ್ವಾ ಅದನ್ನೆಲ್ಲ ಕ್ಲೋಸ್ ಮಾಡೋದಿಕ್ಕೆ ಅಂತ ಈ ಪ್ರೋಗ್ರಾಮ್ ನ ಇಟ್ಕೊಂಡಿದ್ದಾರೆ. ಸೊ ಇದ್ರ ಫುಲ್ ಡೀಟೇಲ್ ಏನಾದ್ರು ಬೇಕಿದ್ರೆ ನಾನು ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಪ್ರತಿಯೊಂದು SIR ಅಂದ್ರೇನು BLO ಅಂದ್ರೇನು ಫಾರಂ ಯಾವ ತರ ಫಿಲ್ ಮಾಡ್ಬೇಕು ಅದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೆಲ್ಲ ಆದ್ಮೇಲೆ ನಮ್ದು ತುಳಸಿ ಗಿಡ ಸ್ವಲ್ಪ ಒಣಗೋಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಅಮ್ಮ ಬೇರೆ ಕಡೆಯಿಂದ ಕಿತ್ಕೊಂಡ್ ಬಂದ್ ಇಟ್ಟಿದ್ರು. ನಾನು ಅದನ್ನ ಗಿಡ ನೆಡ್ತಾ ಇದ್ದೀನಿ. ಹಳೆದನ್ನೆಲ್ಲ ಕಿತ್ತಾಕ್ಬಿಟ್ಟು ತುಂಬಾ ದಿನ ಆಗೋಗಿತ್ತು ನೆಡ್ಬೇಕು ಅಂತ, ಬಟ್ ಆಗ್ತಾನೆ ಇರ್ಲಿಲ್ಲ. ಇವತ್ತು ನೆಡೋಣ ಅಂತ ಅಮ್ಮ ಕಿತ್ಕೊಂಡ್ ಬಂದ್ ಇಟ್ಟಿದ್ರು. ನಾನು ಅದನ್ನ ಎಲ್ಲ ನೆಟ್ಟು ನೀರ್ ಹಾಕಿ ಅದಕ್ಕೆ ಪೂಜೆನೂ ಮಾಡ್ಕೊಂತಾ ಇದ್ದೀನಿ. 2 ತರ ತುಳಸಿನ ನೆಟ್ಟಿದ್ದೀನಿ ನಾನು, ಕೃಷ್ಣ ಮತ್ತೆ ಬಿಳಿ ತುಳಸಿ, ಕರಿ ತುಳಸಿ. ಕಪ್ಪುದು ಅಂದ್ರೆ ಕೃಷ್ಣ ಅಂತ ಗೊತ್ತು, ಬಟ್ ಬಿಳಿದು ಯಾವ್ದು ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ತಿಳಿಸಿ. ಸೊ ಇದಾದ್ಮೇಲೆ ನಾನು ಇವತ್ತು ನೈಟ್ ಊಟಕ್ಕೆ ಚಪಾತಿನಿ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಂತಾ ಇದ್ದೀನಿ. ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ಬೆಳೆದಿದ್ರು, ಅಲ್ಲಿ ತಗೊಂಡಿದ್ವಿ, ಫ್ರೆಶ್ ಆಗಿತ್ತು. ಸೊ ಅದಕ್ಕೆ ಪಲ್ಯ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಅಂತ ಪಲ್ಯಕ್ಕೆ ರೆಡಿ ಮಾಡ್ಕೊಂತಾ ಇದ್ದೀನಿ. ಫಸ್ಟ್ ಬೆಂಡೆಕಾಯಿನ ವಾಶ್ ಮಾಡ್ಕೊಂಡು ನಂತರ ಅದನ್ನ ಒರೆಸ್ಕೊಬೇಕು ಬಟ್ಟೆಲಿ ನೀಟಾಗಿ. ಇದು ಸ್ವಲ್ಪನೂ ಲೋಳೆ ಬರೋದಿಲ್ಲ. ನಾನ್ ಮಾಡೋ ತರ ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪನೂ ಲೋಳೆ ಬರ್ದೇ ಇರೋ ತರ ನಾನು ಬೆಂಡೆಕಾಯಿ ಪಲ್ಯನ ರೆಡಿ ಮಾಡ್ಕೊಂತೀನಿ. ಇದನ್ನ ಟ್ರೈ ಮಾಡಿ ಮತ್ತೆ ಯಾವ ತರ ಬಂದಿತ್ತು ಅಂತ ನಾನು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನನಗೂ ಖುಷಿ ಆಗುತ್ತೆ. ಸೊ ಯಾವ ಕಡೆಯಿಂದ ನೀವು ವಿಡಿಯೋ ನೋಡ್ತಾ ಇದ್ದೀನಿ ಅಂತ ನಿಮ್ಮ ಊರು ತಿಳಿಸಿ, ಜಿಲ್ಲೆ ಯಾವ್ದು ಅಂತ.
ನಾನು ತಿಳ್ಕೊಂತೀನಿ ಎಲ್ಲೆಲ್ಲಿ ನನ್ನ ವಿಡಿಯೋಸ್ಗಳು ನೋಡ್ತಾ ಇದೀರಿ ಅಂತ. ಇವಾಗ ಬೆಂಡೆಕಾಯಿನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಒಂದ್ ಬಟ್ಟೆ ಮೇಲೆ ಹಾಕೊಂಡು ಇದನ್ನ ನೀಟಾಗಿ ಬಟ್ಟೆನೆಲ್ಲ ಒದ್ಕೊಂತಾ ಇದೀನಿ. ಸ್ವಲ್ಪನೂ ನೀರ್ ಇಲ್ದಂಗೆ ಅದನ್ನ ನೀಟಾಗಿ ಒರೆಸ್ಕೊಬೇಕು. ಅದಾದ್ಮೇಲೆ ಅದನ್ನ ನೀಟಾಗಿ ಕಟ್ ಮಾಡ್ಕೊಬೇಕು ಸಣ್ಣ ಸಣ್ಣಕ್ಕೆ. ಇದಕ್ಕೆ ಏನ್ ಜಾಸ್ತಿ ಪದಾರ್ಥಗಳು ಏನ್ ಬೇಕಿಲ್ಲ, ಐಟಮ್ಸ್ಗಳು ಜಸ್ಟ್ ಈರುಳ್ಳಿ, ಟೊಮೊಟೊ, ಕಾಯಿ ಮತ್ತೆ ಬೆಂಡೆಕಾಯಿ ಇಷ್ಟಿದ್ರೆ ಸಾಕು. ತುಂಬಾ ಟೇಸ್ಟಿಯಾಗಿ ಬೆಂಡೆಕಾಯಿ ಗೊಜ್ಜು ರೆಡಿ ಆಗ್ಬಿಡುತ್ತೆ. ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಇವಾಗ ಮೊದ್ಲು ಸ್ಟವ್ ಮೇಲೆ ಒಂದ್ ಪಾತ್ರೆ ಇಟ್ಕೊಂಡು ಅದನ್ನ ಮೊದ್ಲು ಫ್ರೈ ಮಾಡ್ಕೊಬೇಕು. ಲೋಳೆ ಬರಬಾರ್ದು ಅಂದ್ರೆ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪನೂ ಲೋಳೆ ಬರೋದಿಲ್ಲ. ಒಂದ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹುಣಸೆ ರಸ ಸೇರ್ಕೋಬೇಕು ಇದಕ್ಕೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಲೋಳೆ ಇರೋದೆಲ್ಲ ಬಂದ್ಬಿಡುತ್ತೆ. ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಅದು ಹೋಗ್ತಾ ಹೋಗ್ತಾ ಚೆನ್ನಾಗಿ ಫ್ರೈ ಆಗ್ತಾ ಅದು ನೀಟಾಗಿ ಡ್ರೈ ಆಗೋಗುತ್ತೆ ಲೋಳೆ ಎಲ್ಲ. ಅವಾಗ್ಲೇ ಅದು ಬೆಂಡೆಕಾಯಿ ಸ್ವಲ್ಪನೂ ಲೋಳೆ ಬರೋದಿಲ್ಲ. ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ಸ್ವಲ್ಪನೇ ಹುಣಸೆಹಣ್ಣು ರಸ ಹಾಕೊಂಡು ಅಲ್ಲಲ್ಲೇ ಫ್ರೈ ಮಾಡ್ಕೊಂತಾ ಇರ್ಬೇಕು. ಅದು ಎಲ್ಲ ಚೆನ್ನಾಗಿ ಲೋಳೆ ಎಲ್ಲ ಡ್ರೈ ಆದ್ಮೇಲೆ ಅದನ್ನ ಗ್ಯಾಸ್ ಆಫ್ ಮಾಡ್ಕೋಬೇಕು. ಇವಾಗ ಒಗ್ಗರಣೆ ಕಟ್ಕೊಂಡ್ಬಿಡೋಣ. ಒಂದು ಸ್ಟವ್ ಮೇಲೆ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಸೇರ್ಸ್ಕೊಂತಾ ಇದೀನಿ. 1-2 ಟೇಬಲ್ ಸ್ಪೂನ್ ಎಣ್ಣೆ. ನಂತರ ಇದಕ್ಕೆ ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆನೂ ಸೇರ್ಸ್ಕೊಂತಾ ಇದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಒಂದ್ ಎಲೆ ಕರಿಬೇವು ಚೆನ್ನಾಗಿ ಚಟಪಟ ಅಂದ್ಮೇಲೆ ಇವಾಗ ಒಂದ್ ಈರುಳ್ಳಿ ಸಣ್ಣದಾಗಿ ಒಂದ್ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ. ಇವಾಗ ಅದನ್ನು ಸೇರ್ಸ್ಕೊಂತಾ ಇದೀನಿ. ಮತ್ತೆ 1-2 ಟೊಮೊಟೊನು ಸಣ್ಣದಾಗಿ ಕಿರಿಟ್ಕೊಂಡಿದ್ದೆ, ಅದನ್ನು ಸೇರ್ಸ್ಕೊಂತಾ ಇದೀನಿ ಇವಾಗ. ಇದನ್ನ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಉಪ್ಪನ್ನು ಸೇರ್ಸ್ಕೊಂಡಿದೀನಿ, ಸ್ಕಿಪ್ ಆಗ್ಬಿಟ್ಟಿದೆ. ಉಪ್ಪನ್ನು ಸೇರ್ಸ್ಕೊಳ್ಳಿ ಈಗ್ಲೇನೆ, ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಟೊಮೊಟೊ ಚೆನ್ನಾಗಿ ಬೇಯಬೇಕು ಅಂದ್ರೆ ಉಪ್ಪನ್ನ ಹಾಕಿದ್ರೆ ಬೇಗ ಉಪ್ಪಲ್ಲಿ ಟೊಮೊಟೊ ಚೆನ್ನಾಗಿ ಬೆಂದೋಗುತ್ತೆ. ಸೊ ಅದಾದ್ಮೇಲೆ ಸ್ವಲ್ಪ ನೀರ್ ಹಾಕಿ ಇದನ್ನ ಚೆನ್ನಾಗಿ ಕುದಿಸ್ಕೊಬೇಕು. ಅದಾದ್ಮೇಲೆ ಇವಾಗ ಸಾಂಬಾರ್ ಪುಡಿ, ಮಸಾಲಾ ಪುಡಿ ಎಲ್ಲ ಸಾಂಬಾರ್ ಪುಡಿ, ಬೇಳೆ ಸಾಂಬಾರ್ಗೆ ಹಾಕೋ ಪುಡಿನ ಸೇರ್ಸ್ಕೊಂತಾ ಇದೀನಿ. 1.5 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಸೇರ್ಸ್ಕೊಳ್ಳಿ. ನಾನು ಒಂದು 4 ಜನಕ್ಕೆ ಆಗುವಷ್ಟು ಮಾಡ್ಕೊಂತಾ ಇದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇರ್ಬೇಕು. ಸ್ಮೆಲ್ ಹೋಗೋ ತನಕ ವೇಟ್ ಮಾಡಿ ಚೆನ್ನಾಗಿ ಒಂದ್ 5 ನಿಮಿಷ ಫ್ರೈ ಆಗಿದ್ಮೇಲೆ ಇವಾಗ ನಾನು ಹುರಿದಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದನ್ನ ಸೇರ್ಸ್ಕೊಂತಾ ಇದೀನಿ ಇವಾಗ. ಬೆಂಡೆಕಾಯಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಸಾಲೆ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಆ ತರ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಅದನ್ನೆಲ್ಲ ಕೈ ಆಡಿಸ್ಕೊಂತಾ ಇರ್ಬೇಕು. ನೀವು ಸಾಂಬಾರ್ನು ಅಷ್ಟೇ ಇದೇ ತರ ಮಾಡ್ಕೊಬಹುದು. ಇವಾಗ ಲಾಸ್ಟ್ ಅಲ್ಲಿ ಏನ್ ಗ್ಯಾಸ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ನೀವು ಕಾಯಿನ ಸೇರ್ಸ್ಕೊಬೇಕು. ಅದು ಫ್ರೈ ಆಗ್ತಾ ಇದೆ. ಇವಾಗ ನಾನು ಈ ಕಡೆ ನಮ್ಮ ಮನೆಯವ್ರಿಗೆ ಏನೇ ಪಲ್ಯಗಳು ಮಾಡಿದ್ರು ಅವ್ರಿಗೆ ಚಟ್ನಿ ಇರ್ಲೇಬೇಕು. ಸೊ ಅದಕ್ಕೆ ನಾನು ಇವಾಗ ಈ ಕಡೆ ಚಟ್ನಿನೂ ರೆಡಿ ಮಾಡ್ಕೊಂತಾ ಇದೀನಿ. ನಾನು ಅಲ್ಲಿಂದಲ್ಲೇ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಒಂದೇ ಕೆಲಸ ಅಂತ ಮಾಡ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡ್ಬಿಟ್ರೆ ರೆಡಿ ಆಯ್ತು ಬೆಂಡೆಕಾಯಿ ಪಲ್ಯ. ತುಂಬಾ ಸಿಂಪಲ್ ಆಗಿ ರೆಡಿ ಆದ ಬೆಂಡೆಕಾಯಿ ಪಲ್ಯ. ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ಈ ಕಡೆ ಚಪಾತಿ ಹಿಟ್ಟನ್ನು ಚೆನ್ನಾಗಿ ನೆಂದಿತ್ತು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಚಪಾತಿ ಫುಲ್ ಸಾಫ್ಟ್ ಆಗಿ ಬರ್ಬೇಕು ಅಂದ್ರೆ ನೀವು ಸ್ವಲ್ಪ ಹಾಲನ್ನ ಹಾಕೊಳ್ಳಿ, ಕಲ್ಸ್ಕೊಬೇಕಾದಾಗ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಹಾಲ್ ಹಾಕಿ ಒಂದು ಅವರ್ ಆದ್ರೂ ಇಡ್ಬೇಕು. ತುಂಬಾ ಚೆನ್ನಾಗಿ ಬರುತ್ತೆ, ಫುಲ್ ಸಾಫ್ಟ್ ಆಗಿ ಬರುತ್ತೆ ಚಪಾತಿ. ಅದು ಸೊ ಅದೆಲ್ಲ ಆದ್ಮೇಲೆ ಗ್ಯಾಸ್ ನ ಕೆಳಗಡೆ ಇಳಿಸ್ಕೊಂಡ್ಬಿಡ್ತೀನಿ ನಾನು. ಮೇಲ್ಗಡೆ ನಿಂತ್ಕೊಂಡು ಒತ್ತಕ್ ಆಗೋದಿಲ್ಲ ಅಂದ್ಬಿಟ್ಟು ಕೆಳಗಡೆ ಇಳಿಸ್ಕೊಂಡು ಒತ್ಕೊಂತೀನಿ. ಈ ಕಡೆ ನಾನು ಅಲ್ಲಲ್ಲೇ ಬಿಸಿ ಬಿಸಿದು ಚಪಾತಿ ಅಲ್ಲಲ್ಲೇ ಕೊಟ್ಬಿಡ್ತೀನಿ. ಕಲ್ಸಿ ಇಟ್ಟಿ ಅಥವಾ ಒತ್ತಿಟ್ಟು ಆರೋದ್ಮೇಲೆ ತಿನ್ನೋದಿಲ್ಲ, ನಮ್ಗೆ ಅಲ್ಲಲ್ಲೇ ಬಿಸಿ ಬಿಸಿ ಆದ್ರೆ ಸರಿ. ಕಟ್ಬಾರ್ದಂಗೆ ಏನ್ ಬೇಕು ಮಗ್ನೆ? ಚಪಾತಿ ತಿಂತೀಯಾ?
ಅಮ್ಮ ಬೇಡ ಮಗ್ನೆ ಬೇಡ ಅದೇ ತಿನ್ನು ಅಲ್ಲೇ ತಿನ್ನು ತಗೋ ತಿನ್ನು 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 ಮಗ್ನೆ ಎತ್ಕೊಂಡು ತಿನ್ನು ಓ ಏನು ಬಾ ಅದ್ ಬೇಡ ಅದ್ ತಿನ್ನು ತಿನ್ನು ಅಂತ ತಿನ್ನು ಮಗ್ನೆ ಅದ್ ಬೇಡ ಅದನ್ನ ತಿನ್ನು ತಿನ್ನು ಅದ್ ತಿನ್ನು ಬೇಡ ಅದು ಬೇಡ ತಿನ್ನು ತಿನ್ನಮ್ಮ ಅದ್ನ ಸುಟ್ಟ 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 ಅವನನ್ನು ಹೊರಗಡೆ ಕಳಿಸಿ ಇವಾಗ ಚಪಾತಿನ ಎಲ್ರಿಗೂ ಹಾಕೊಡ್ತಾ ಇದ್ದೀನಿ. ಎಲ್ರಿಗೂ ಚಪಾತಿ ಹಾಕೊಟ್ಟು ನಾನು ಕೂಡ ಊಟ ಮುಗಿಸ್ಕೊಂಡೆ. ಸೊ ನನ್ ಮಗ ಯಾವ ತರ ಫೋನ್ ಅಡಿಕ್ಟ್ ಆಗಿದ್ದಾನೆ ಅಂತ ನೋಡಿ. ಇಷ್ಟೊಂದು ಫೋನ್ ಅಡಿಕ್ಟ್ ಕ್ಲಿಕ್ ಮಾಡಿ ಮತ್ತೆ ಇದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಹಳ ಕಷ್ಟ ಇದೆ. ಯಾವುದೇ ಕಾರಣಕ್ಕೂ ಮಳೆ ಬರುತ್ತೆ ನಮ್ಗೆ ಮಳೆ ಬಂದ